ನಮಸ್ತೆ ಕರ್ನಾಟಕ. ಮೊದಲನೇದಾಗಿ ಎಲ್ಲರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಒಂದು ವರ್ಷದಿಂದ ಕಷ್ಟಪಟ್ಟಿದ್ದು ಇವತ್ತು ನನಗೆ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಅದಕ್ಕೆ ಎಲ್ಲರಿಗೆ ತುಂಬಾ ಧನ್ಯವಾದಗಳು. ಇನ್ನೊಂದೇನಂದ್ರೆ ನಮ್ಮ ನಿನ್ನೆ ನಡೆದ ಕನ್ನಡ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ನಮ್ಮ ತುಳುನಾಡಿನ ವಂಶದ ಕುಡಿಯಾದ ರಕ್ಷಿತಾಗೆ ಕಿಚ್ಚನ ಚಪ್ಪಾಳೆ ಬಂದಿದೆ. ಇದಕ್ಕಂತೂ ತುಂಬಾ ಖುಷಿ ಆಯ್ತು. ಇನ್ನೊಂದೇನಂದ್ರೆ ನಮ್ಮ ಅಶ್ವಿನಿ ಗೌಡ ಅವರು ಏನ್ ಹೇಳ್ತಿದ್ರು ಅಂದ್ರೆ, ಅವರು ರೆಸ್ಪೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ರು. ಅದಕ್ಕೆ ಅಂತ ಕಿಚ್ಚ ಸರ್ ಅವರು ತುಂಬಾ ಕ್ಲಾಸ್ ತಗೊಂಡ್ರು. ಇದಕ್ಕೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಮೊದ್ಲೆಲ್ಲ ಪ್ರೋಮೋದಲ್ಲೇ ಏನೋ ಆಗ್ತಿದ್ರು, ಆದ್ರೆ ಮಾಡದೇ ಏನಾಗ್ತಿದ್ರು. ನೆನ್ನೆ ನುಡಿದಂತೆ ನಡೆದಿದ್ದಾರೆ. ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ತುಂಬಾ ಕ್ಲಾಸ್ ತಗೊಂಡ್ರು. ಅದಕ್ಕೆ ಎಪಿಸೋಡ್ ನೋಡಕ್ಕೂ ತುಂಬಾ ಖುಷಿ ಆಯ್ತು. ಇನ್ನೊಂದೇನಂದ್ರೆ ನಮ್ಮ ರಕ್ಷಿತದ ಅಭಿಮಾನಿಗಳು ಯಾರ್ಯಾರು ಇದ್ದೀರಲ್ಲ, ಪ್ಲೀಸ್ ಕಮೆಂಟ್ ಮಾಡಿ. ನಮ್ಮ ವಂಶದ ಕುಡಿಗೆ ಇಷ್ಟೊಂದು ಸಪೋರ್ಟ್ ಮಾಡಿದಕ್ಕೆ ಎಲ್ಲರೂ ತುಂಬಾ ಧನ್ಯವಾದಗಳು. ಇನ್ನೊಂದೇನಂದ್ರೆ ನಮ್ಮ ಗಿಲ್ಲಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದೇನಂದ್ರೆ ನಮ್ಮ ಗಿಲ್ಲಿ ಅವ್ರಿಗೆ ಕೇಳ್ತಾರೆ ಈ ವಾರದಲ್ಲಿ ಶೇಪ್ ಯಾರೇ ಆಗ್ಬೇಕಂತ. ಮತ್ತೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಚೂಸ್ ಮಾಡ್ತಾರೆ. ಏನಾಗಿದೆಯೋ ನಮ್ಮ ಗಿಲ್ಲಿಗೆ ಇಷ್ಟು ದಿನ ಜಗಳಾಡ್ತಾ ಇದ್ದಾರೆ. ಯಾಕಂದ್ರೆ ಜಗಳಾಡಕ್ಕೆ ಯಾರು ಇಲ್ಲ ಅಂತ ಪಾಪ ಅಶ್ವಿನಿ ಗೌಡ ಅವ್ರನ್ನ ಚೂಸ್ ಮಾಡಿದ್ದಾರೆ. ಇನ್ನೊಂದೇನಂದ್ರೆ ಇವತ್ತು ನಮ್ಮ ಅಶ್ವಿನಿ ಗೌಡ ಅವ್ರದ್ದು ಬರ್ತ್ಡೇ. ಸೊ ಅವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳು. ಪಾಪ ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕದಲ್ಲಿ 1% ಜನ ನಮ್ಮ ಅಶ್ವಿನಿ ಗೌಡ ಅವ್ರ ಫ್ಯಾನ್ಸ್ ಇದ್ದಾರೆ. ಅವ್ರಿಗೆಲ್ಲ ಬೇಜಾರಾಗ್ಬಾರ್ದು. ಸೊ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಶ್ವಿನಿ ಗೌಡ ಮೇಡಮ್ ಅವರೇ. ನಿಮ್ ಮುಂದೆ ಜಗಳ ಆಡ್ಬೇಡಿ, ಚೆನ್ನಾಗಿ ಆಟ ಆಡಿ. ಹೇಳಕ್ಕಾಗಲ್ಲ, ನಮ್ಮ ಕರ್ನಾಟಕದ ಜನತೆ ನಿಮ್ಗೆ ಆಯ್ಕೆನೂ ಮಾಡ್ಬೋದು ಮುಂದೆ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒನ್ಸ್ ಅಗೇನ್ ಎಲ್ಲರಿಗೆ ತುಂಬಾ ಧನ್ಯವಾದಗಳು ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ.